ಭಾರತದ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಹೈದರಾಬಾದ್ ಒಂದು. ಹೈಟೆಕ್ ಪಾರ್ಕ್ಗಳು, ಫ್ಲೈಓವರ್ಗಳು, ಅಪಾರ್ಟ್ಮೆಂಟ್ಗಳು ನಗರದ ಮುಖವನ್ನು ಬದಲಾಯಿಸುತ್ತಿವೆ. ಈ ಬೆಳವಣಿಗೆಯ ಹಿಂದೆ ನಾವು ಎಂಥ ಬೆಲೆಯನ್ನು ಕೊಟ್ಟಿದ್ದೇವೆ ಎಂಬುದು ಸುಮ್ಮನೆ ಮರೆತು ಹೋಗುತ್ತಿದೆ. ಅರಣ್ಯಗಳು ನಿಧಾನವಾಗಿ ನಾಶವಾಗುತ್ತಿವೆ. ಮಮಿದಿಪಲ್ಲಿ, ಮಲ್ಕಾರನ್, ಕಾಟಿಪಳ್ಳಿ, ಕೋಟಗುದ ಇವುಗಳೆಲ್ಲ ಹೈದರಾಬಾದ್ನ ಸುತ್ತಲಿನ ಹಸಿರು ಪ್ರದೇಶಗಳು. ಈಗ ಅವು ಮಾಯವಾಗುತ್ತಿವೆ. ಇಲ್ಲಿಗೆ ಇಡೀ ಅಡವಿ ಜಮೀನು ಲೇಔಟ್ಗಳಿಗೆ ಮತ್ತು ಇಂಡಸ್ಟ್ರಿಯಲ್ ಯೋಜನೆಗಳಿಗೆ ಬಲಿಯಾಗುತ್ತಿದೆ. ತಿಂಗಳುಗಳಲ್ಲಿ 100 ಎಕರೆಗಳನ್ನು ತೆರವುಗೊಳಿಸಲಾಗಿದೆ. ನರ್ಸಿಂಗಿ ಪ್ರದೇಶದಲ್ಲಿ ಮಂಗಗಳು, ಜಿಂಕೆಗಳು ಮತ್ತು ಇನ್ನಿತರ ಕಾಡು ಪ್ರಾಣಿಗಳು ರಸ್ತೆಗಳಲ್ಲಿ ಕಾಣಿಸಿಕೊಳ್ಳುತ್ತಿವೆ, ಏಕೆಂದರೆ ಅವುಗಳ ಅರಣ್ಯ ವಾಸಸ್ಥಳ ನಾಶವಾಗಿದೆ. ಇವುಗಳಲ್ಲಿ ಕೆಲವು ವಾಹನಗಳಿಗೆ ಬಲಿಯಾಗುತ್ತಿರುವ ಘಟನೆಗಳು ಕೂಡ ಸಂಭವಿಸುತ್ತಿವೆ. ಹತ್ತಿರದ ಗ್ರಾಮಸ್ಥರು ಬಿಸಿಲು ಹೆಚ್ಚಾಗಿದೆ, ಮಳೆಯ ಪ್ರಮಾಣ ಕಡಿಮೆಯಾಗಿದೆ, ಮಣ್ಣು ಧೂಳಾಗಿದೆ ಎಂದು ಹೇಳುತ್ತಿದ್ದಾರೆ. ಅರಣ್ಯವೆಂದರೆ ಕೇವಲ ಮರವಲ್ಲ, ಅವು ನಮ್ಮ ವಾತಾವರಣವನ್ನು ನಿಯಂತ್ರಿಸುತ್ತವೆ, ನೆರೆ ನಿಲ್ಲಿಸುತ್ತವೆ. ಅವು ಇಲ್ಲದಿದ್ದರೆ ಭವಿಷ್ಯವಿಲ್ಲ. ಮಮಿದಿಪಲ್ಲಿ ಮತ್ತು ಕೋಟಗುದ ಪ್ರದೇಶಗಳಲ್ಲಿ ಜನರು ಸಸಿ ನೆಡುತ್ತಿದ್ದಾರೆ, ಪ್ರತಿಭಟನೆ ಮಾಡುತ್ತಿದ್ದಾರೆ, ಪರಿಸರದ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಕಾಜಿಪಳ್ಳಿ ಮತ್ತು ಮಲ್ಕಾರಂ ಕಾಡುಗಳನ್ನು ಇನ್ನೂ ಉಳಿಸಬಹುದು, ಈಗಲೇ ಕ್ರಮ ತೆಗೆದುಕೊಂಡರೆ. ಒಂದು ಕಾಡು ಉಳಿಸಿದರೆ ಒಂದು ಭವಿಷ್ಯ ಉಳಿಯುತ್ತದೆ. ಹೈದರಾಬಾದ್ ಬೆಳೆಯಬೇಕು, ಆದರೆ ಹಸಿರು ಉಳಿಯಬೇಕು.